ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಚಿಕ್ಕಪೇಟೆಗೆ ಶಾಪಿಂಗ್ ಮಾಡ್ತಾ ಇದ್ದೀವಿ. ಇವತ್ತು ಏನೇನು ತರ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಲ್ಲಿ ಗುಂಡ ಅವ್ರ ಅಮ್ಮ ಜೊತೆಗೆ ನಮ್ಮ ಫ್ರೆಂಡು ಕೂಡ ಬರ್ತಾ ಇದ್ದಾರೆ. ಅವ್ರದ್ದೇ ಶಾಪಿಂಗು, ಅವ್ರ ಜೊತೆಗೆ ನಾವು ಹೋಗ್ತಾ ಇದ್ದೀವಿ. ನಾನು ಕೂಡ ಅವ್ರ ಜೊತೆಗೆ ಏನು ತಗೋತೀನಿ ಅಂತ ನೋಡೋಣ. ಯಾವಾಗಲೂ ಹೋಗೋವಂಥ ಸಮೃದ್ಧಿ ಸೊಸೈಟಿ ಸಿಲ್ಕೆ ಮೊದಲು ಅದು ಅಷ್ಟೇನಿಲ್ಲ ಅಣ್ಣ, ನೀವು ಹಾಕತ್ತೀರಾ, ಇಷ್ಟ ಆಯ್ತಾ ತಗೊಳ್ಳಿ ಅಷ್ಟೇ. ವಿಡಿಯೋ ಮಾಡ್ತಾ ಇದ್ದೀರಾ? ಬ್ಲಾಗ್ ಮಾಡ್ತೀರಾ? ಅಕ್ಕ ಇದು 3000 ನಿಮ್ಮದು. ಸಾಫ್ಟ್ ಸಿಲ್ಕ್ ಕುಟ್ಟು ಬಾಡು ಅದು ಕಡಿಮೆ, ಅದು 2000 ಹೆಂಗೆ ಬರುತ್ತೆ ಮಾಡಿಕೊಡ್ತೀವಿ. ಇವತ್ತು ಹೇಳಬೇಕಲ್ಲ, ಮುತ್ತು ಪರಿಚಯ ಅಂತ ಬಂದರೆ ರೇಟ್ ಅದೇ 11,000 ಲೇಬಲ್ ಇದೆ. 40 ಡಿಸ್ಕೌಂಟ್ ಕೊಡ್ತೀವಿ ಅಷ್ಟೇ, ಇನ್ನೂ 4%. ಪರಿಚಯ ಹೇಳಿದ್ನಲ್ವ, ಈ ರೇಟ್ ಆಗುತ್ತೆ ನೋಡಿ, ಚೆನ್ನಾಗಿದೆ, ನಿಮಗೆ ಅದು ತೊಗೊಳ್ಳಿ ಅಂತ. ನಮಗೇನೆ ನೀವು ಕಡಿಮೆ ಯಾವುದು ನೋಡಿ, ಎಷ್ಟು ಕೊಡ್ತೀರಿ ಎಲ್ಲ ತೋರಿಸ್ತಿದ್ದೀನಿ, ಯಾವುದು ಒಪ್ಪಲಿಲ್ಲ. ನೀವು 1000 ರೂಪಾಯಿನ ತೋರಿಸ್ಕೊಂಡು ಸುಮ್ಮನೆ ನೋಡ್ತೀನಿ ಅಷ್ಟು. ಬೇಡ ನಿಮ್ಗೆ ಇಷ್ಟ ಆಗಲ್ಲ. ಈಗ ನೀವೇನು ಹೇಳಿದರೆ ಅದನ್ನೇ ಹೇಳಿ ಸಾಕು. ಸ್ಯಾರಿ ಚೆನ್ನಾಗಿದ್ರೆ ಯೂಟ್ಯೂಬ್ ಚಾನಲಲ್ಲಿ ಒಂದು ಅಪ್ಲೋಡ್ ಮಾಡ್ಬಿಡಿ. ಥ್ಯಾಂಕ್ ಯು, ಮಾಡ್ತೀನಿ. ಬರೋ ಕಸ್ಟಮರು ನಮ್ಮ ಕಡೆಯಿಂದಲೂ ಬರಲಿ. ನಿಮ್ಮ ಅಂಗಡಿಲೆಲ್ಲ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಬರ್ತೀವಿ, ಬರೋರು ಆಫರ್ ಕೊಡೋಣ. ಹೌದಾ? ಥ್ಯಾಂಕ್ ಯು. ಕೊಡಿ ಅಣ್ಣ ಬಿಲ್ಲು. ನನ್ನ ಸ್ಯಾರಿಗೆ ಬಿಲ್ಲು. ಒಳ್ಳೆಯದಾಗಲಿ, ಬರ್ತಾಯಿರಿ. ಥ್ಯಾಂಕ್ಸ್ ಅಣ್ಣ. ಸರಿ, ಬರ್ತಾಯಿರಿ. ಓಕೆ ಸರ್, ಬರೋದಾ? ಆಂಟಿ ಸೆಲೆಕ್ಷನ್ ಎಲ್ಲ ಹೆಂಗಿದೆ ಇಲ್ಲಿ? ತುಂಬ ಚೆನ್ನಾಗಿದೆಯಾ? ಅವಾಗ ಬರ್ತಾ ಇರ್ತೀರಾ? ಹೌದಾ? ವ್ಯಾಪಾರ ಮಾಡಿ ತಗೊಂಡೋಗ್ತಾರೆ, ಹೋಲ್ಸೇಲ್ ಸೇಲ್ಸ್ ಕಸ್ಟಮರ್, ಮನೇಲಿ ವ್ಯಾಪಾರ ಮಾಡ್ತಾರೆ. ನಾವು ಮುನೇಸ್ಕೊಡ್ತೀವಿ, ಗಿರಿನಗರ, ಹನುಮಂತ ನಗರ. ಹೌದು, ಸದ್ಯಕ್ಕೆ ನಂದು ಅಡುಗೆ ಚಾನಲ್ನಿಂದ ಇವಾಗ ಇದನ್ನು ಮಾಡ್ತಾಯಿದ್ದೀನಿ, ಬ್ಲಾಗ್ ಮಾಡ್ತಾಯಿದ್ದೀನಿ. ಪದ್ಮ ಅಂತ. ಬಾಯಣ್ಣ, ಬರೋದಾ? ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಸ್ಯಾರಿ ಸೆಲೆಕ್ಷನ್ ಇದೆಲ್ಲ ಹೊಸದಲ್ಲ, ಇವಾಗ ಬಂದಿರೋದು. ಹಾಲ್ಮಾರ್ಕ್ ಪಾಸ್ ಆಗುತ್ತೆ. ಪ್ಯೂರ್ ಕಂಚಿ ರೇಷ್ಮೆ ಎಲ್ಲ ಇದೆ, ಇದೆಲ್ಲ ಪ್ಯೂರ್ ಕಂಚಿ ರೇಷ್ಮೆ, ಹೊಸ ಡಿಸೈನ್. ಇದೇನು ರೇಟ್ ಆಗುತ್ತೆ? ಎಲ್ಲ 10,000 ಬರುತ್ತೆ. ತುಂಬ ಚೆನ್ನಾಗಿದೆ ಕಲರು, ಕಾಂಬಿನೇಷನ್. ರೀಟೇಲ್ ಪ್ರೈಸ್ ಒಂದು 4.5 ಇದೆ. ಹೋಲ್ಸೇಲ್ ಪ್ರೈಸ್ ನಿಮಗೆ ಕೊಟ್ಟಿದೆ. ಓಕೆ ನೋಡಿ, ನಾನು ಇವಾಗ ಈ ಸೀರೆನ ತಗೊಂಡಿದ್ದೀನಿ. ಕಲರ್ಸ್ ಅಂತೂ ತುಂಬ ಚೆನ್ನಾಗಿದೆ, ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ಇದು ಪ್ಯಾಕ್ ಮಾಡಿಬಿಡಿ ಅಣ್ಣ. ಇಲ್ಲಿ ಬಂದು ನಾವು ಸ್ವಲ್ಪ ಸರಗಳು ನೋಡೋಣ ಅಂತ ಹೋದ, ಹಂಗಾಗಿ ನಾನು ಒಂದು ಸರ ತಗೊಂಡೆ, ಅವರು ಒಂದು ಸರ ತಗೊಂಡ್ರು. ಅದನ್ನು ಇಲ್ಲಿ ವಿಡಿಯೋ ಮಾಡಿ ತೋರಿಸಿಲ್ಲ, ನಾನು ವರಮಹಾಲಕ್ಷ್ಮಿಗೆ ಹಾಕ್ತೀನಿ, ಅವಾಗ ನೋಡಿ ಬೇಕಾದರೆ. ನೋಡಿ, ಇವ್ರ ಹತ್ರ ನಾವು ಸರ ತಗೊಳ್ಳೋದಿದ್ದೀವಿ. ಚೆನ್ನಾಗೈತಲ್ಲ ಲಕ್ಷ್ಮಿ? ಎಷ್ಟು ಹೇಳ್ತೇಣ? ಎಷ್ಟಕ್ಕ? ಎಷ್ಟು? 1100 ಜಾಯಿಂಟ್ तीन में तो लेन जाते क्यों क्योंकि
ಹಾಂ ಸೈಜ್ ಇದು ಬೇಡ ಬೇಕಾ ಬೇಕಾ ಬೇರೆ ಸೈಜ್ ದೊಡ್ಡದು ಬೇಕಾ ಚಿಕ್ಕದು ಇವೆಲ್ಲ ಓಪನ್ ಮಾಡಬೇಡ ಮಾಡಿ 850 ರೂಪಾಯಿ ಜುಮ್ಕಿದೆ ಪಂಚಲ್ವ ಮ್ಯಾಟ್ರಿಯಲ್ ಬೇಕಾ ಅವರೆಲ್ಲ ಪ್ಯಾಕಿಂಗ್ ಹಾಳಾಗುತ್ತೆ ಚೆನ್ನಾಗೈತೆ ತಕ ಯಾವಾಗಲೂ ಒಂದೊಂದ್ಸಲ ಇಟ್ಕೊಳ್ಳೋದು ಏನು ಡೈಲಿ ಇಟ್ಕೊಳ್ಳೋದು ಇರ್ತೈತಿ ಹಾಂ ಓಲೆ ಇಟ್ಕೊಳ್ಳೋಕ್ಕೆ ಎಲ್ಲ ರೋಗ ಬರುತ್ತೆ ಇದು ಜುಮ್ಕಿ ಚೆನ್ನಾಗಿದೆ ಓಲೆ ಚೆನ್ನಾಗಿದೆ ಓಲೆ ಚೆನ್ನಾಗಿದೆ ಡಿಸೈನ್ ನೋಡಿ ಲಕ್ಷ್ಮಿ ಬನ್ರಿ ನೋಡಿ ಬನ್ನಿ ನೋಡಿ ಬನ್ರಿ ನೋಡು 800 ಸರ್ ನಂಬರ್ ಲೆಕ್ಕ ಅದು 55 ನಂಬರ್ ಅದು ಮುಂಚೆ ತೋರಿಸಿದ 18 ನಂಬರ್ ಅದು 100 ರೂಪಾಯಿ ಅಷ್ಟೇ 800 ರೂಪಾಯಿ ಅಂತೆ ಎರಡು ಕೊಡು ಹೇಳಿ ಯಾವುದು ಇಲ್ಲಿ ಅಲ್ಲ ಮೇಡಮ್ ಇಲ್ಲ ಮುತ್ತಲ್ಲ ನೋಡೋಣ ಇಲ್ಲಿ ಜುಮ್ಕಿದ ಕವರ್ ಇಲ್ಲಿ ಇಲ್ಲಿ ಹಿಡಿದ್ವಿ ಏನು ತೆಗ್ದಿಲ್ಲ ಎರಡೇ ತೆಗ್ದಿಲ್ಲ ಅದು ಮಿಸ್ ಆಗುತ್ತೆ ಆಮೇಲೆ ಏನು ಅದೇ ನಾನು ಏನು ತೆಗ್ದಿಲ್ಲ 50 ರೂಪೀಸ್ ಇದೆ ನೋಡಿ ಆಮೇಲೆ ಅದು ಈ 300 400 ಇಲ್ಲ ಇಲ್ಲೆಲ್ಲ ಶಾಪಿಂಗ್ ಮುಗೀತು ಹಂಗಾಗಿ ನಾವು ಊಟಕ್ಕೆ ಹೋದ ಊಟ ತಿನ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ನಾವು ತುಂಬ ಹೊತ್ತು ಟೈಮ್ ತಗೊಳ್ಳಿಲ್ಲ ಯಾಕೆಂದರೆ ನಾವು ಫುಟ್ಪಾತಲ್ಲೇ ಅಲ್ಲಿ ಊಟ ತಿಂದು ಅಲ್ಲಿ ಕುತ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದಕ್ಕೆ ಟೈಮು ಇರಲಿಲ್ಲ ಮತ್ತು ಜಾಗನೂ ಇರಲಿಲ್ಲ ಹಾಗಾಗಿ ಆ ಮಗನಿಗೆ ಮತ್ತು ನನ್ನ ಫ್ರೆಂಡ್ ಮಾತ್ರ ಇಡ್ಲಿ ತಿಂದರು ನಾನೇನು ತಿನ್ನಲಿಲ್ಲ ನೀವು ತಿನ್ರಮ್ಮ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಹಾಗೇ ನಾವು ಮನೆಗೆ ಹೋಗೋಣ ಅಂತ ಹೊರಗಡೆ ಬಂದು ಅಲ್ಲಿ ನಾನು ಸ್ವಲ್ಪ ಸರಗಳೆಲ್ಲ ನೋಡ್ದೋ ಸರಗಳೆಲ್ಲ ಇಷ್ಟ ಆಗಲಿಲ್ಲ ನಾನು ಒಂದೇ ಕಡೆ ನಾನೊಂದು ತಗೊಂಡೆ ಮತ್ತು ಕಾಮಾಕ್ಷಿ ಒಂದು ತಗೊಂಡ್ರು ಅದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಹಾಕ್ತೀನಿ ಆ ವಿಡಿಯೋನು ಕೂಡ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮಗನಿಗೆ ಲಾಲಿಪಾಪ್ ತಗೊಡ್ತಾವಳೆ ನೋಡಿ ಸ್ವಲ್ಪ ಮನೆಗೆಲ್ಲ ತರಕಾರಿ ಎಲ್ಲ ತಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ವಿ ಬಸ್ಗಂತೂ ತುಂಬಾ ಹೊತ್ತು ವೆಯ್ಟ್ ಮಾಡಿದೆ ಬಸ್ ಬರೋದೇ ಲೇಟ್ ಆಗಿತ್ತು ಅಲ್ಲೆಲ್ಲ ಓಡಾಡಿ ಸಾಕಾಗಿದ್ದರಿಂದ ನಾವು ಆ ಬಸ್ಗೂ ಕೂಡ ಅಲ್ಲೂ ವೆಯ್ಟ್ ಮಾಡ್ದೋ ಕುಂತು ಬೇಜಾರೇ ಆಗೋಯ್ತು ಸರ್ ಇಲ್ಲಿ ಏನೇನು ತಗೊಂಡೆ ಅಂತ ಮನೆಗೆ ಹೋಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಮನೆಗೆ ಹೋದ ನಂತರ ನಾನು ಏನು ತಗೊಂಡಿದ್ದೀನಿ ಎಲ್ಲ ಐಟಮನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಚಿಕ್ಕಪೇಟೆಲಿ ಏನೇನು ತಂದೆ ಅಂತ ಹೇಳ್ತೀನಿ ಅದು ನನಗೋಸ್ಕರ ಹೋಗಿರಲಿಲ್ಲ ನನ್ನ ಫ್ರೆಂಡ್ ಬಂದಿದ್ರು ನಮ್ಮ ಫ್ರೆಂಡ್ ಬಂದು ನಾವು ಸ್ವಲ್ಪ ಬಟ್ಟೆ ಎಲ್ಲ ತಗೋಬೇಕು ಬಾಪದ್ಮ ಮಾರ್ಕೆಟ್ಗೆ ಹೋಗ್ಬೇಡ ಅಂತ ಅಂದರು ಹಾಗಾಗಿ ಅವ್ರ ಜೊತೆ ನಾನು ಹೋದೆ ಮತ್ತು ನಾನು ವೈಭವಲಕ್ಷ್ಮಿ ಪೂಜೆ ಮಾಡ್ತೀನಿ ಹಂಗಾಗಿ ನನಗೆ ಆಷಾಢ ಶುಕ್ರವಾರದಲ್ಲೆಲ್ಲ ತುಂಬ ಬ್ಯುಸಿ ಇರುತ್ತೆ ಕೆಲಸಗಳು ಇರ್ತದೆ ಹೋಗೋದಕ್ಕೆಲ್ಲ ಟೈಮ್ ಇರಲ್ಲ ಸರಿ ಬಂದಿದ್ದೀರಲ್ಲ ನಡ್ರಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದ ಮತ್ತು ಅವ್ರು ಏನು ತಗೊಂಡ್ರು ನಾನೇನು ತಗೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಲ್ಲಿ ಇವಾಗ ಇಲ್ಲಿ ಕಾಣಿಸ್ತಾ ಇರ್ಬೋದು ಸಮೃದ್ಧಿ ಸೊಸೈಟಿ ಸಿಲ್ಕ್ ಅಂತ ಇದರಲ್ಲಿ ನಂಬರು ಕೂಡ ಹಾಕಿದ್ದಾರೆ ಅವ್ರ ವಾಟ್ಸಪ್ ನಂಬರು ಫೋನ್ ನಂಬರು ಮತ್ತು ಅಡ್ರೆಸ್ಸು ಕೂಡ ಇದರಲ್ಲೇ ಇದೆ ಅವ್ರ ಬ್ಯಾಗಲ್ಲೇ ಅಡ್ರೆಸ್ಸು ಮತ್ತು ಫೋನ್ ನಂಬರು ಎಲ್ಲನೂ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಈಸಿಯಾಗಿ ಸಿಗುತ್ತೆ ನಮಗೆ ಇವು ಅಡ್ರೆಸ್ಸು ಮತ್ತು ಫೋನ್ ನಂಬರು ಎಲ್ಲ ಇದರಲ್ಲೇ ಸಿಗೋದ್ರಿಂದ ಹಾಗಾಗಿ ನಾನು ಇದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಕೃಷ್ಣ ಕಾಂಪ್ಲೆಕ್ಸ್ ಆಪೋಸಿಟ್ ವಿಜಯಲಕ್ಷ್ಮಿ ಟ್ಯಾಕೀಸ್ ಚಿಕ್ಕಪೇಟೆ ಮೇನ್ ರೋಡು ತುಂಬಾ ಚೆನ್ನಾಗಿದೆ ಅಡ್ರೆಸ್ಸು ಕೂಡ ಬೇಗನೆ ಸಿಗುತ್ತೆ ಬನ್ನಿ ನಾನು ತಂದಿರೋ ಸೀರೆ ಸೆಲೆಕ್ಷನ್ ಹೆಂಗಿದೆ ಅಂತ ನೋಡೋಣ ಕಳೆದ ವರ್ಷನೂ ಕೂಡ ಅಲ್ಲೇನೆ ತಗೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವ್ರ ಹತ್ರ ತುಂಬಾ ಸ್ಯಾರಿಗಳು ತುಂಬಾ ಚೆನ್ನಾಗಿದೆ ನಾನು ತಂದಿದ್ದು ಹೋದ ವರ್ಷ 3600 ರೂಪಾಯಿ ಈ ವರ್ಷ ಸ್ವಲ್ಪ ಕಮ್ಮಿ ರೇಂಜಲ್ಲೇ ತಂದಿದ್ದೀನಿ ಅವ್ರ ಹತ್ರ ಬಂದು 1000ದಿಂದ ಹಿಡಿದು 25,000 30,000ವರೆಗೂ ಇದೆ ರೇಷ್ಮೆ ಸೀರೆ ಮತ್ತು ಆರ್ಡಿನರಿಯಾಗಿ ಹಾಕೊಳ್ಳೋಂಥದ್ದು ಸೀರೆ ಎಲ್ಲ ತುಂಬಾ ಚೆನ್ನಾಗಿದೆ ಬನ್ನಿ ಸೀರೆ ಮತ್ತು ಇನ್ನೊಂದು ಈ ಸೀರೆಗೆ ಅವರು ಪ್ರತಿ 1,000ದಿಂದ ಹಿಡಿದು 25,000 30,000ವರೆಗೂ ಇದೇ ಥರ ಬಾಕ್ಸ್ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿದೆ ಬಾಕ್ಸು ಕೂಡ ನೋಡೋಣ ಸೀರೆ ಸೆಲೆಕ್ಷನು ಮತ್ತು ಯಾವ ರೀತಿ ಇದೆ ಅಂತ ನೋಡೋಣ ಇದು ಬಾರ್ಡರು ಕಾಂಟ್ರಾಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಮಧ್ಯ ಬುಟ್ಟ ಕೂಡ ಬಂದಿದೆ ಇಲ್ಲಿ ನೋಡ್ತಾ ಇರ್ಬೋದು ಮಧ್ಯ ಬುಟ್ಟ ಕೂಡ ಬಂದಿದೆ ಸಿಲ್ವರ್ ಬಾರ್ಡ್ರು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಮತ್ತು ಈ ಜರಿಗೂ ಈ ಬಾರ್ಡ್ರು ಮತ್ತು ಈ ಸೀರೆಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಓಪನ್ ಮಾಡಿ ತೋರಿಸ್ತೀನಿ ನಾನು ದೇವಿ ಗುಡಿಸೋದ್ರಿಂದ ಕಲರ್ ಸ್ವಲ್ಪ ಡಾರ್ಕ್ ಆಗಿರೋದನ್ನೇ ನಾನು ಆಯ್ಕೆ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಕಲರು ತುಂಬ ಡಾರ್ಕ್ ಆಗಿದೆ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಬ್ಲೌಸು ಇದು ಬಂದ್ಬಿಟ್ಟು ಸರಿಗು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಸರಿಗೂ ಕೂಡ ತುಂಬ ಚೆನ್ನಾಗಿದೆ
ನೋಡ್ತಾ ಇದ್ರೆ ಸಿಲ್ವರ್ಗೆ ಮತ್ತು ಅದು ಕಲರ್ಗೂ ತುಂಬ ಅಂದರೆ ತುಂಬಾ ಕಾಂಬಿನೇಷನ್ ಆಗಿದೆ. ಹಂಗಾಗಿ ನಾನು ಇದನ್ನು ಸೆಲೆಕ್ಷನ್ ಮಾಡಿದೆ. ತುಂಬ ಇಷ್ಟ ಆಯಿತು ನನಗೆ. ಇದು ಬಂದು ಬ್ಲೌಸು ನೋಡಿ. ಇದು ಬಂದು ನಾವು ಮಧ್ಯದಲ್ಲಿ ಸೀರೆ ನರಿಗೆ ಮಾಡ್ಕೊಳ್ಳೋ ಅಂಥದ್ದು ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಅವರು 3200 ಹೇಳಿದ್ರು. ನಾನು ಫೈನಲಿ ಲಾಸ್ಟ್ಗೆ 2400 ಕೊಡ್ತೀನಿ ಅಂದರೆ ನಾನೇನು ತುಂಬ ಓಡಾಡಕ್ಕೆ ಹೋಗಲ್ಲ. ಅವರು ಒಂದು ಸ್ವಲ್ಪ ಅಮೌಂಟ್ ಸಿಕ್ಕಲಿ ಅಂತಲೇ ಅಂಗಡಿ ಇಟ್ಕೊಂಡಿರೋದು. ಹಾಗಾಗಿ ನಾನು 2400 ಹೇಳಿದೆ. ಅವರು ಏನು ಮೇಡಮ್ ಇಷ್ಟು ಹೇಳಿದ್ರಿ ಅಂತಂದರು. ಫೈನಲಿ ನಾನು 2500 ಕೊಟ್ಟೆ. ಅಂದರೆ ಸೀರೆ ತುಂಬ ಇಲ್ಲಿ ನೋಡ್ತಾ ಇರ್ಬೋದು. ನಾನು ಕೆಲವು ಸೀರೆಗಳನ್ನ ನೋಡಿದ್ದೀನಿ. ಈ ಜರಿ ಇದೆಯಲ್ಲ, ಇದು ತುಂಬ ತೆಳುವಾಗಿ ಕಾಣಿಸುತ್ತೆ, ಹಂಗಾಗಿ ಅದು ಲುಕ್ ಇರಲ್ಲ. ಇದು ಸ್ವಲ್ಪ ದಪ್ಪವಾಗಿ, ಜರಿನೂ ಕೂಡ ತುಂಬ ಚೆನ್ನಾಗಿದೆ. ಹಂಗಾಗಿ ನಾನು ಓಕೆ, ನನಗೆ ಇಷ್ಟ ಆಯಿತು. ನೋಡಿದ ತಕ್ಷಣ ದೇವ್ರಿಗೆ ಇದು ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂದ್ಬಿಟ್ಟು ಈ ಕಲರ್ನೇ ನಾನು ಸೆಲೆಕ್ಷನ್ ಮಾಡಿದೆ. ಇಲ್ಲಿ ಅವ್ರ ಅಂಗಡಿಲಿ ಸೀರೆಗಳಂತೂ ತುಂಬಾ ಚೆನ್ನಾಗಿದೆ. ಇವಾಗ ಆಷಾಢ ಟೈಮಲ್ಲಿ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಚೆನ್ನಾಗಿರೋಂಥ ಸೀರೆಗಳನ್ನ ಹಾಕ್ತಾರೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ನಾವು ಅಡ್ರೆಸ್ಸು ಕೂಡ ಹಾಕಿದ್ದೀನಿ. ಅದೇ ಅಡ್ರೆಸ್ಸಲ್ಲಿ ನೀವು ಹೋದರೆ ಇವಾಗಂತೂ ತುಂಬ ತುಂಬ ಕಲೆಕ್ಷನ್ ಇರ್ತವೆ. ಸ್ಯಾರಿಗಳಂತೂ ತುಂಬ ಕಲೆಕ್ಷನ್ ಇರ್ತವೆ. ನೀವು ಹೋಗಿ ಏನಾದರೂ ತಕ್ಕಂದರೆ ಅಂದರೆ ನನ್ನ ವಿಡಿಯೋ ಮೂಲಕ ಹೋಗಿ ನೀವು ಪದ್ಮ ಕಿಚನ್ ಆ್ಯಂಡ್ ಬ್ಲಾಕ್ ಅಂತ ನಂದು ವಿಡಿಯೋ, ಅದರಲ್ಲಿ ನೀವು ಏನಾದರೂ ನೋಡಿ ಹೋಗಿ ತಕ್ಕಂದರೆ ಅವರು ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀವು ಹೋಗಿ ತಕ್ಕಂದರೆ ತಗೋಬೋದು. ಇದೊಂದು ಸೀರೆ ತಕ್ಕಂದ್ಮೇಲೆ ಸಮಾಧಾನ ಆಗುತ್ತಾ, ಸರಿ ನೋಡೋಣ ಬನ್ನಿ ಅಂತ ಅಂದ್ಬಿಟ್ಟು ಬೇರೆ ಇನ್ನೊಂದು ಅಂಗಡಿಗೆ ಹೋದ. ನಮ್ಮ ಫ್ರೆಂಡು ತಗೋಬೇಕು ಅಂದರು. ಇಲ್ಲಿ ಬನ್ನಿ, ನಾನು ಇನ್ನೊಂದು ಸೀರೆ ತಗೊಂಡೆ. ಸಿಂಪಲ್ ಆಗಿದೆ, ಏನು ತುಂಬ ರೇಂಜದ್ದು ಏನಲ್ಲ. ಇದು ಬಂದು 450 ರೂಪಾಯಿ. ಇಲ್ಲಿ ನೋಡ್ತಾ ಇರ್ಬೋದು. ಇದು ಬಂದು ಬಾರ್ಡ್ರಿಗೆ ಈ ಥರ ಸ್ಟೋನ್ ಬಂದಿದೆ. ಈ ಥರ ಬಾರ್ಡ್ರಿಗೆಲ್ಲ ಸ್ಟೋನ್ ಬಂದಿದೆ. ಎಲ್ಲ ಒಂದೇ ಕಲರ್ ಏನು ಚೇಂಜ್ ಇಲ್ಲ. ನೋಡಿ, ಎಲ್ಲ ಒಂದೇ ಕಲರು. ಇದನ್ನ ನಾನು ಮನೇಲಿ ಹಾಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ಸೀರೆ ತಗೊಂಡೆ. ಅಂದರೆ ಬ್ಲೌಸ್ ಅಷ್ಟು ಚೆನ್ನಾಗಿರಲಿಲ್ಲ. ನಾನು ಬ್ಲೌಸ್ ಬೇಡ ಅಂತ ಅಂದ್ಬಿಟ್ಟು ಬ್ಲೌಸ್ ಹಂಗೇ ಇಟ್ಬಿಟ್ಟೆ. ಅದು ಹೊಲಿಸ್ಕೊಂಡಿಲ್ಲ, ಬೇರೆ ಯಾವ್ದನ್ನಾರು ಹಾಕೊಳ್ಳೋಣ ಅಂತೇಳಿ ಸಿಂಪಲ್ಲಾಗಿ ಮನೇಲಿ ಪೂಜೆಗೆಲ್ಲ ಹಾಕೋಬೋದು ಅಂದ್ಬಿಟ್ಟು ಈ ಸೀರೆನ ತಗೊಂಡೆ ನಾನು. ಇದು ಬಂದು ನಾನು ಇನ್ನೊಂದು ಡ್ರೆಸ್ ತಗೊಂಡೆ. ಈ ಡ್ರೆಸ್ ಬಂದು ಇದು ಖಂಡಿತ ನಾನು ತಗೊಳ್ಳಿಲ್ಲ. ನನ್ನ ಫ್ರೆಂಡ್ ಬಂದಿರೋ ಮೈಸೂರಿಂದ, ಅವರು ತಗೋಬೇಕು ಅಂತ. ಮತ್ತು ಅವರು ತಂಗಿಗೆ ಬಟ್ಟೆ ತಗೊಂಡ್ರು, ತಂಗಿ ಮಗಳಿಗೆ ಬಟ್ಟೆ ತಗೊಂಡ್ರು. ಅಲ್ಲಿ ಬರಬೇಕಾದ್ರೆ ಅಂದರೆ ನಾವು ಅಂಗಡಿ ಇಲ್ಲಲ್ಲ, ಹೊರಗಡೆ ಬರಬೇಕಲ್ಲ ಹಾಕಿದ್ರು. ಇದು ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂದೆ. ಹಂಗಾಗಿ ಅವರು ಚೆನ್ನಾಗಿದ್ಮೇಲೆ ತಗೋ ಅಂದರು. ಬೇಡಪ್ಪ, ನಾನು ಅದನ್ನೇ ಸಾಕು, 2 ಸೀರೆ ತಗೊಂಡಿದ್ದೀನಿ, ಅದನ್ನೇ ಹಾಕೋತೀನಿ. ಒಂದು ದೇವಿಗೆ ಉಡ್ಸೋದಕ್ಕೆ, ಒಂದು ನಾನು ಹಾಕೊಳ್ಳೋದಕ್ಕೆ ಸಾಕು ಅಂತಂದ್ರೆ ಅವರು ತಗೊಳ್ಳಿ, ಇಲ್ಲ ನಾನು ಕೊಡಿಸ್ತೀನಿ, ನನ್ನ ಕಡೆಯಿಂದ ತಗೊಳ್ಳಿ ಅಂತ ಹೇಳಿ ಅವರು ತುಂಬ ಬಲವಂತ ಮಾಡೋದಕ್ಕಾಗಿ ನಾನು ಇದು ತಗೊಂಡೆ. ಇದು ಪ್ಯಾಂಟು ಕೂಡ ತುಂಬ ಚೆನ್ನಾಗಿದೆ. ನಾವು ಒಂದು ಡ್ರೆಸ್ ಪೀಸ್ ತಗೊಂಡು ಹೊಲಿಸ್ತೀವಿ ಅಂದ್ರೆ 1000-1200 ರೂಪಾಯಿ ಬೇಕು. ನಾವು 500 ರೂಪಾಯಿ ಕೊಟ್ಟು ಪೀಸ್ ತಗೊಂಡ್ರು ಕೂಡ 650 ರೂಪಾಯಿ ಕೊಟ್ಟು ನಾವು ಡ್ರೆಸ್ ಹೊಲಿಸ್ಬೇಕು. ಹಂಗಾಗಿ ರೆಡಿನೇ ಇದೆಯಲ್ಲ ಅಂದ್ಬಿಟ್ಟು ನಾನು ಇದನ್ನೇ ತಗೊಂಡೆ. ನಮ್ಮ ಫ್ರೆಂಡ್ಸ್ ಕೊಡಿಸಿದ್ರು ಅವರು. ಹಾಗಾಗಿ ನಾನು ಅದನ್ನೇ ತಗೊಂಡೆ. ಅವ್ರಿಗೂ ಇಷ್ಟ ಆಗದೆ, ನನಗೂ ಇಷ್ಟ ಆಗದೆ, ವಿಡಿಯೋ ಆಯಿತು ಅಂತ ಹೇಳಿ. ಇದಕ್ಕೆ ಕಾಂಟ್ರಾಸ್ಟ್ ವೇಲು ಕೂಡ ತುಂಬಾ ಚೆನ್ನಾಗಿದೆ. ವೇಲು ಇಷ್ಟ ಆಯಿತು, ಹಂಗಾಗಿ ಸರಿ ಆಯಿತು ಕೊಡ್ಸಪ್ಪ ಅಂದ್ಬಿಟ್ಟು ಇದನ್ನೇ ತಗೊಂಡೆ. ಲೈನಿಂಗ್ ಇದೆ, ಡ್ರೆಸ್ಗೂ ಕೂಡ ಲೈನಿಂಗ್ ಇದೆ. ತುಂಬ ವರ್ಕ್ ಏನಿಲ್ಲ, ಪ್ಲೈನ್ ಆಗಿದೆ, ಆದರೂ ಕೂಡ ಚೆನ್ನಾಗಿದೆ. ನಾನು ಕೂಡ ನಮ್ಮ ಫ್ರೆಂಡಿಗೆ ಏನಾದ್ರು ಕೊಡಿಸ್ಬೇಕು, ಯಾಕಂದರೆ ಅವ್ರು ಕೊಡಿಸ್ತಾರೆ ಅಂತ ನಾವು ಹುಡುಕಂದ್ರೆ ನಾವು ಏನಾದ್ರು ಕೊಡಿಸ್ಬೇಕಲ್ವಾ. ವೈಭವ ಲಕ್ಷ್ಮಿ ಪೂಜೆ ಇದೆ ಅಂದರೆ ಲಾಸ್ಟ್ ವಾರಕ್ಕೆ ಅವರು ಬರ್ತಾರೆ. ಕರಿತೀನಿ, ಖಂಡಿತ ಬರ್ತಾರೆ. ನನ್ನ ಕೈಲಿ ಆದರೆ ಸಾಧ್ಯವಾದರೆ ಅಷ್ಟರೊಳಗೆ ಅವ್ರಿಗೂ ಒಂದು ಸೀರೆ ಕೊಡ್ಸೋಣ ಅನ್ಕೊಂಡಿದ್ದೀನಿ. ನೋಡೋಣ. ಇಷ್ಟು ನಾನು ತಂದಿದ್ದಂಥ ಬಟ್ಟೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ನಮ್ಮ ಫ್ರೆಂಡ್ಗಳೆಲ್ಲ ತಗೊಂಡಿದ್ರು, ಅದನ್ನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ ಸ್ವಲ್ಪ ಅವ್ರು ಮೈಸೂರಿಗೆ ಹೋದ್ರು, ಇನ್ನೊಬ್ರು ನಮ್ಮ ಫ್ರೆಂಡ್ ತಗೊಂಡಿದ್ರು, ಅವರು ಕೂಡ ಅವ್ರ ಮನೇಲಿ ಇಟ್ಕೊಂಡ್ರು. ಹಂಗಾಗಿ ಅವ್ರದ್ದೆಲ್ಲ ತೋರ್ಸೋಕ್ಕಾಗಿಲ್ಲ. ನಾನೇನೇನು ತಂದಿ ಅಂತ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೋಬೇಕು ಅಂದರೆ ಖಂಡಿತ ನೀವು ಚಿಕ್ಕಪೇಟೆಗೆ ಹೋಗಿ ತಗೋಬೋದು. ಸ್ಯಾರಿ ಸೆಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ.
ಇಲ್ಲಿ ಅಡ್ರೆಸ್ ಹೇಳಿದ್ನಲ್ಲ, ನೀವು ಅಡ್ರೆಸ್ಗೆ ಹೋಗಿ ತಗೋತೀರಾ, ಖಂಡಿತ ತಗೊಳ್ಳಿ. ಥ್ಯಾಂಕ್ ಯು, ಬಾಯ್.